ಸರ್ ಇದು ಉತ್ತರ ಕರ್ನಾಟಕ ಜವಾರಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ತಗೊಂಡ್ರಿ ನೀವು. ಇದನ್ನ ತಗೋಬೇಕು. ಒಬ್ಬ ಮನುಷ್ಯ ಎಷ್ಟು ತಗೋಬೇಕ್ರಿ? ಎರಡು ಬೆಳ್ಳುಳ್ಳಿ ಖಾಲಿ ಒಟ್ಟಿಗೆ ಬೆಳಿಗ್ಗೆ. ಹೌದು. ಅವರಿಗೆ ಏನಂತ ಹೇಳಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಏನಿರುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಶುಗರ್ ಕೇರ್ ಪೌಡರ್ ನೀವು ಮನೇಲಿ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ ಇದು, ಅದಕ್ಕಾಗಿ ಮಾಡ್ಬಿಟ್ಟಿರಿ. ಈಗ ರುಬ್ಕೊಂಬಂದ್ರಿ, ಈ ತರ ಪೇಸ್ಟ್ ಮಾಡ್ಕೋಬೇಕಲ್ರಿ ಸರ್? ಇದು ಈ ತರ ಪೇಸ್ಟ್ ಮಾಡ್ಕೋಬೇಕು ಸರ್. ಸರ್ ಕಾಲು ಅಳತೆಗೆ ಮಾಡ್ಕೋಬಹುದು, ಅಂದ್ರೆ ಕಾಲು ನೆನೆ ಹಿಡಿಯೋದಕ್ಕೆ ಪಾದ ಮಾತ್ರ ಮುಳುಗುವಂತದ್ದು. ಬಾಯಲ್ಲಿ ವಿಷ ಬರುತ್ತೆ. ಹೌದು. ಓಕೆ ಓಕೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೇಚರ್ಸ್ ವೇನ್ ನಿಮ್ಗೆ ನೆನಪಿರಲಿ, ಹರಿಪ್ರಿಯಾ ಮೇಡಮ್ ಅದ್ಭುತವಾಗಿ ಈ ಹೇರ್ ಆಯಿಲ್, ಕೇಶವರ್ಧಕ ತೈಲ, ಸೌದೆ ಒಲೆಯಲ್ಲಿ ಒಂದು 18 ತಾಸು ನಮಗೆ ಮಾಡಿದ್ದು ಕಂಪ್ಲೀಟ್ ಪ್ರಾಸೆಸ್ ತೋರಿಸಿದ್ರು ನಮ್ಮ ಚಾನಲಲ್ಲೇ. ಮತ್ತು ಪೇನ್ ಆಯಿಲ್, ನೋವು ನಿವಾರಕ ಎಣ್ಣೆ. ಸೊ ಇವತ್ತು ಅದರ ಒಂದು ಯಶಸ್ಸಿನಿಂದ ಅಂದರೆ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಹಾಗಾಗಿ ಇವತ್ತು ಮತ್ತೆ ಬಂದಿದ್ದೀವಿ. ಅವ್ರು ಇನ್ನೊಂದು ಅವರದೇ ಆದ ಮನೆ ಮದ್ದು, ಯಾವುದಕ್ಕೆ? ಶುಗರ್ ಕಂಪ್ಲೇಂಟ್, ಸಕ್ಕರೆ ಕಾಯಿಲೆಗೆ ಯಾವ ಮನೆ ಮದ್ದು, ಅದ್ರ ಪೌಡರ್ ಹೇಗಿದೆ, ಅವರು ಮಾತಾಡಿಸ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿ. ನೀವು? ನಿಮ್ಮ ಫೇನ್ ಆಯಿಲ್, ಹೇರ್ ಆಯಿಲ್ ಉಪಯೋಗಿಸಿದಾಗ ನಾವು ಚೆನ್ನಾಗಿರ್ಲೇಬೇಕು. ನೋಡಿ, ಹರಿಪ್ರಿಯಾ ಮೇಡಮ್ಮು, ನಾವು ಅವರ ಇದು ಕಲ್ಲೇನಹಳ್ಳಿಯಲ್ಲಿ ಹೋಗಿ ನಿಮ್ಗೆಲ್ಲ ಪ್ರಕ್ರಿಯೆ ತೋರಿಸಿದ್ವು ಅಂತ ಹೇಳಿದ್ನಲ್ಲ, ಅದ್ಭುತ. ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ನೋಡಿ ವಿಡಿಯೋ. ಇವತ್ತು ಬಂದಿದ್ದ ಉದ್ದೇಶ ಸಕ್ಕರೆ ಕಾಯಿಲೆ ಬಗ್ಗೆ. ಸರ್, ಸಕ್ಕರೆ ಕಾಯಿಲೆ ಅನ್ನೋದು ಇವಾಗ ದಿನನಿತ್ಯ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಮನೇಲಿ 2-3 ಜನ ಇರ್ತಾರೆ. ಸೊ ಅವ್ರಿಗೆ ಮನೇಲೇ ಏನ್ ಮಾಡ್ಕೋಬಹುದು. ಸೊ ದಿನನಿತ್ಯ ಅವ್ರು ಏನು ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ, ಅದಕ್ಕೆ ಸಪೋರ್ಟಿಂಗ್ ಆಗಿ ಏನೇನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಶುಗರ್ ಕಡಿಮೆ ಆಗುತ್ತೆ, ಟ್ಯಾಬ್ಲೆಟ್ಸ್ ಹೋಗ್ತಾ ಇರ್ತಾರೆ. ನಿಮ್ದು ಸಪ್ಲಿಮೆಂಟ್ ಜಾಯಿನ್ ಮಾಡ್ಕೊಂಡ್ರೆ, ಅದ್ರ ಒಟ್ಟಿಗೆ ತಗೊಂಡ್ರೆ ಯಾವ ರೀತಿ ಶುಗರ್ ಇನ್ನೂ ಕಡಿಮೆ ಆಗುತ್ತಾ, ಹೇಗೆ? ಹೌದು ಸರ್, ಅವ್ರ ದಿನನಿತ್ಯ ವ್ಯಾಯಾಮ ಇರ್ಬೋದು ಅಥವಾ ವಾಕಿಂಗ್ ಇರ್ಬೋದು, ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು ಸರ್. ಚಾನ್ಸ್ ಇದೆ. ಸೊ ಇಲ್ಲಿ ನೀವು ಅದು ಆಲೋಪತಿ ಔಷಧ ಬಿಡಬೇಡ ಅಂತ ಹೇಳ್ತೀರಾ? ಹೌದು ಸರ್, ಅದ್ರೊಟ್ಟಿಗೆ ಇದು ಅದ್ರೊಟ್ಟಿಗೆನೆ ತಗೋಬೇಕು. ವೈದ್ಯರ ಸಲಹೆ ಇಂಪಾರ್ಟೆಂಟ್ ಸರ್. ನಿಮ್ಮ ವೈದ್ಯರ ಸಲಹೆ ಇಂಪಾರ್ಟೆಂಟ್. ವೈದ್ಯರ ಸಲಹೆ ತಗೊಂಡು ಆಲೋಪತಿ ಮೆಡಿಸಿನ್ ಒಟ್ಟಿಗೆ ಆಸ್ ಎ ಪೋಷಣೆ ಇದು. ಸೊ ಶುಗರ್ ಒಳ್ಳೆ ಕಂಟ್ರೋಲ್ ಆಗುತ್ತೆ ಅಂತ. ಖಂಡಿತ ಸರ್. ಸೊ ಮನೆ ಮದ್ದು ಮಾಡೋ ತೋರಿಸ್ತೀರಾ? ಖಂಡಿತವಾಗ್ಲೂ ಸರ್. ನೇಚರ್ಸ್ ವೇನ್ ಇದು ನೋಡಿ, ಇಲ್ಲೊಂಥರ ಲ್ಯಾಬ್ರೇಟರಿ ತರ ಕಿಚನ್ ಇರ್ಬೋದು, ಬಟ್ ನಮಗೆ ಲ್ಯಾಬ್ ತರ ಕಾಣ್ತಾ ಇದೆ. ಒಂದು ಸೌದೆ ಒಲೆ ಇದೆ, ಒಂದು ನಾರ್ಮಲ್ ನಿಮ್ಮ ಮನೆಯಲ್ಲಿ ಇರೋ ತರ ಒಂದು ಸ್ಟವ್. ಇಲ್ಲಿ ಹೊಸದಾಗಿ ನಮಗೆ ಕಾಣ್ತಿರೋ ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಅದ್ರ ಬಗ್ಗೆ ಮೇಡಮ್ ಹೇಳ್ಬೇಕು. ಎಷ್ಟೊಂದು ಇಟ್ಕೊಂಡಿದ್ದೀರಿ, ಇವತ್ತೇನ್ ತೋರಿಸ್ತೀರಿ? ಸರ್, ನಾನು ಮನೇಲಿ ಏನ್ ಮಾಡ್ಕೋಬಹುದು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಏನ್ ತಗೋಬಹುದು, ಮತ್ತೆ ಅನ್ನಕ್ಕೆ ಏನು, ಚಪಾತಿಗೆ ಏನ್ ಉಪಯೋಗಿಸಬಹುದು, ಚಟ್ನಿ ಆಗಿರ್ಬೋದು, ಕಷಾಯ ಆಗಿರ್ಬೋದು, ಮತ್ತೆ ಬೇರೆ ಎಳೆ ಬೆಳ್ಳುಳ್ಳಿ ಮತ್ತೆ ತುಪ್ಪ ಹಾಕಿ ತಿನ್ನುವಂಥದ್ದು. ಇನ್ನೊಂದು ಆಗ್ಲಿಕಾಯಿ, ಬೇವಿನ ಎಲೆ ಮತ್ತೆ ಹರಳಿ ಎಲೆ ಹಾಕೊಂಡು ಫೀಟು ಸೋಕ್ ಮಾಡ್ಬೋದು. ಅವರು ಅದನ್ನ ಕಷಾಯ ರೀತಿನಾದ್ರೂ ತಗೋಬಹುದು. 2 ರೀತಿನಲ್ಲೂ ಒಂದು ತೋರಿಸ್ತೀವಿ. ಮೊದಲನೇದಾಗಿ ಏನ್ ತೋರಿಸ್ತೀರಿ ಸರ್? ಮೊದಲನೇದಾಗಿ ನಾನು 2 ಎಳೆ ಬೆಳ್ಳುಳ್ಳಿ ಮತ್ತೆ ಒಂದು ಚಿಟಿಕೆ ಅರಿಶಿನ ಮತ್ತೆ ಬೆಣ್ಣೆ ಹಾಕೊಂಡು ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊಂಡು ತಿನ್ನುವಂಥದ್ದು ಖಾಲಿ ಹೊಟ್ಟೆಗೆ. ಸೊ ಅದನ್ನ ಮಾಡೋದು ತೋರಿಸ್ಬಿಡಿ. ಹೌದು. ಓಕೆ, ಫಸ್ಟ್ ಅದ್ ನೋಡೋಣ. ಓಕೆ, ಬೆಣ್ಣೆ ತಗೊಂಡ್ರಿ. ಹೌದು ಸರ್. ಸರ್, ದೇಸಿ ಹಸುದು, ನಾಟಿ ಹಸುದು ಸಿಕ್ಕಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ನಾನಿದು ದೇಸಿ ಹಸು ತಗೊಂಡಿದ್ದೀನಿ. ಬಾಣ್ಲಿ ಕಾದಿದೆ. ಸೌದೆ ಒಲೆಯಲ್ಲಿ ಮಾಡ್ತಿದ್ದೀರಿ? ಹೌದು ಸರ್. ಓಕೆ ಸರ್, ಇದು ಉತ್ತರ ಕರ್ನಾಟಕ ಜವಾರಿ ಬೆಳ್ಳುಳ್ಳಿ ತಗೊಂಡಿರಿ ನೀವು. ಇಲ್ಲಿ ಸಿಗುತ್ತೆ ಬೆಂಗಳೂರಿಗೆ? ಸಿಗುತ್ತೆ ಸರ್, ಕೆಲವೊಂದೊಂದು ಆರ್ಗಾನಿಕ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಒಂದ್ 2-3 ಜನಕ್ಕೆ ಮಾಡ್ರಿ, ನಮಗೆ ನೋಡ್ಬಿಡೋಣ, ಅಳತೆ ಇಷ್ಟ ಕಾಣೋಣ. ಆಮೇಲೆ ತುಪ್ಪ, ಇದು ಸಾರಿ ಬೆಣ್ಣೆ ಸಾಕು ಸರ್. ಸಾಕಾ? ಅರಿಶಿನ ಸಾಕು ಸರ್ ಅಷ್ಟೇ, ಚಿಟಿಕೆ. ಸರ್, ಒಂದೇ ಚಿಟಿಕೆ ಸಾಕು ಸರ್. ಒಂದು ಚಿಟಿಕೆ ಮಾತ್ರ ಅರಿಶಿನ. ಅದು ಸ್ವಲ್ಪ ರೋಸ್ಟ್ ಆಗುತ್ತೆ. ರೋಸ್ಟ್ ಆಗ್ತಿದಂಗೆ ನಾವು ತಗೊಳ್ಳೋಂಥದ್ದು. ಸರ್, ಆಗಿದೆ ನೋಡಿ. ಆಗಿದೆ. ಸೊ ಇವಾಗ ನಾನು ತೆಗಿತಾ ಇದೀನಿ ಸರ್. ಇಷ್ಟ ಆಗ್ಬಿಟ್ಟು ಸಾಕು ಸರ್, ಸಾಕು. ತೆಗಿರಿ.
ಸೊ ಬೆಳ್ಳುಳ್ಳಿ ಹೆಸರುಗಳು ಬಂದ್ವು ಈಗ. ಹೌದು ಸರ್, ಅದು ಗಮನ ಅದಕ್ಕೆ ಸರ್. ಗಮ ಇದೆ. ಅದೇ ಏನಂದ್ರೆ ಅದಕ್ಕೆ ಬೆಣ್ಣೆ ಮತ್ತು ಅರಿಶಿಣದ ಲೇಪನ ಆಗಿದೆ. ಹೌದು ಹೌದು. ಇದನ್ನ ತಗೋಬೇಕು. ಹೌದು ಒಬ್ಬ ಮನುಷ್ಯ ಎಷ್ಟು ತಗೋಬೇಕ್ರಿ? ಎರಡು ಬೆಳ್ಳುಳ್ಳಿ ಖಾಲಿ ಹೊಟ್ಟಿಗೆ ಬೆಳಿಗ್ಗೆ. ಹೌದು. ಸೊ ಇದನ್ನ 2 ಹೆಸರು ತಗೋಬೇಕು ಬೆಳಿಗ್ಗೆ ಖಾಲಿ ಹೊಟ್ಟಿಗೆ. ಸರ್ ಇದೇನು ಅಂತ ಹೇಳಿದ್ರೆ, ಇದು ನಾವು ಪ್ರಮೇಹ ಅಂತ ಹೇಳ್ತೀವಿ ಸರ್. ಮಧುಮೇಹನ ಪ್ರಮೇಹ ಅಂತ ಹೇಳ್ತೀವಿ. ಸೊ ಇದು ಯೋಗ ರತ್ನಾಕರ ಬುಕ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಸರ್. ಪ್ರತಿದಿನ ಒಬ್ಬ ಮನುಷ್ಯ ಖಾಲಿ ಹೊಟ್ಟೆಗೆ ತಗೊಂಡು ಒಂದ್ ಲೋಟ ಬಿಸಿನೀರು ತಗೊಂಡ್ರೆ ಅವರಿಗೆ ಏನಂತ ಹೇಳಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಏನಿರುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಹೌದಾ? ಸೊ ಇದು ಒಂದು ರೆಡಿ ಆಯ್ತು ಇವಾಗ. ಹೌದು ಸರ್, ಮುಂದಿನ ನೋಡೋಣ. ಖಂಡಿತ ಸರ್. ಇವರಲ್ಲಿ ಒಂದು ಶುಗರ್ ಕೇರ್ ಪೌಡರ್ ಅಂತಿದೆ. ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್, ಅಂದ್ರೆ ಮನೆ ಮದ್ದು ತರ. ಹೌದು ಸರ್. ಸೊ ಅದು ನೀವೇ ಮಾಡ್ತೀರಾ? ಪ್ಲಸ್ ಕಾಲನ್ನ ಒಂದೇನು ಅಂದ್ರೆ ನೀವು ಇದು ನೆನೆ ಇಡ್ಬೇಕು ಕಾಲು ಪಾದಗಳನ್ನ, ಅದರಿಂದನೂ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ. ಅದು ಸ್ವಲ್ಪ ನೀವೇ ಎಕ್ಸ್ಪ್ಲೇನ್ ಮಾಡಿ ಸರ್. ಇದೇನಂದ್ರೆ ನಾರ್ತ್ ಇಂಡಿಯಾ ಕಡೆ ನಾನು ಇದನ್ನ ನೋಡಿದ್ದು. ಸೊ ಯಾಕೆ ಇದನ್ನ ಮಾಡಬಾರ್ದು ಅಂತ ಹೇಳಿ ನನ್ನ ಕಸ್ಟಮರ್ಸ್ಗೆ ನಾನು ಶುಗರ್ ಕೇರ್ ಜೊತೆಗೆ ಇದನ್ನ ಹೇಳಿದ್ದೆ, ಈ ತರ ಮಾಡಿ ಅಂತ. ಸೊ ಅವ್ರಿಗೆ ವಂಡರ್ಫುಲ್ ಆಗಿ ಏನಂತ ಹೇಳಿದ್ರೆ ತುಂಬಾ ಪ್ರಮುಖಕಾರಿಯಾಗಿ ಶುಗರ್ ಕಮ್ಮಿ ಆಗಿದೆ, ಕಂಟ್ರೋಲ್ ಆಗಿದೆ. ಸೊ ಹಂಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಅದಕ್ಕೆ ನಾವು ಆಮೇಲೆ ಬರೋಣ. ಈ ಪೌಡರ್ ಯಾವ ತರ ಮಾಡ್ಕೊಂಡ್ರಿ, ಹೇಗೆ? ಸರ್ ಏನಂತ ಹೇಳಿದ್ರೆ, ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥ ಮತ್ತೆ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವಂತ ಈಗ ನೇಲೆ ಹಣ್ಣು ಇರ್ಬೋದು, ನೇಲೆ ಬೀಜ ಇರ್ಬೋದು. ನೇಲೆ ಬೀಜ ಏನಕ್ಕೆ ಅಂತ ಹೇಳಿದ್ರೆ ಮೇನ್ ಅದನ್ನ ಪ್ರತಿನಿತ್ಯ ಅವರು ಅರ್ಧ ಚಮಚ ನೇಲೆ ಬೀಜ ಪೌಡ್ರು ಮತ್ತೆ ಬಿಸಿನೀರು ಕುಡಿತಾ ಇದ್ರು ಅವ್ರಿಗೆ ಸಿಂಪಲ್ ಆಗಿ ಮಾಡ್ಕೊಂಡ್ರು ಶುಗರ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ಇವಾಗ ಇಲ್ಲಿ ಇಷ್ಟೊಂದು ಇಟ್ಕೊಂಡಿದೀರಾ, ಈ ಪೌಡರ್ಗಳು ಹಾಕಿ ಮಾಡಿರೋ ಪೌಡರ್ ಇದು ಇಷ್ಟು ಹಾಕಿ. ಸೊ ಇದು ಒಂದ್ ಸ್ವಲ್ಪ ಬೇಗ ಪರಿಚಯ ಮಾಡ್ಕೊಡಿ ನಮಗೆ. ಇದು ಏನಿದೆ? ಹಾಗಲಕಾಯಿ ಇದು ಸರ್. ಇದು ಹಾಗಲಕಾಯಿ ಕಟ್ ಮಾಡಿ ಒಣಗಿಸಿರೋಂಥದ್ದು. ಬೀಜ ನಮಗೆ ಕಿಡ್ನಿ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಅಂತಾನೆ ಬೀಜ ತೆಗ್ದು ಈ ತರ ಮಾಡ್ಕೋತೀವಿ. ಆಮ್ಲನು ಇದೇ ಈ ರೀತಿ ಮಾಡ್ಕೋತೀವಿ. ಮತ್ತೆ ಬೇವಿನ ಎಲೆ ಅದನ್ನು ಒಣಗಿಸಿ ಪೌಡರ್ ಮಾಡ್ಕೋತೀವಿ. ಹರಳಿ ಎಲೆ, ಬೇವಿನ ಎಲೆ, ಹಾಗಲಕಾಯಿ, ಆ ತರದೆಲ್ಲ ಮಿಶ್ರಣ ಸರ್. ಇದು ಬಂದು ನಿಮಗೆ ನೀಮ್ ಬರುತ್ತೆ. ನೀಮ್ ಅಂದ್ರೆ ಬೇವಿನ ಎಲೆ ಪೌಡರ್. ಇದು ಸೊ ಇದು ಬಂದು ನೇರ್ಲೆ ಇದು ಬರುತ್ತೆ. ಇದು ಮೆಂತ್ಯ ಬರುತ್ತೆ ಸರ್, ಮೆಂತ್ಯ ಪೌಡರ್. ಹೌದು ಸರ್. ಇದು ಹಾಗಲಕಾಯಿ ಪೌಡರ್. ಇದು ಏನಂತ ಹೇಳಿದ್ರೆ ನಿಮಗೆ ತ್ರಿಫಲ ಚೂರ್ಣ ಅಂತ ಬರುತ್ತೆ ಸರ್. ಸೊ ಈ ತರ ಸುಮಾರು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಮಾಡಿಕೊಳ್ಳುವಂಥದ್ದು. ಇದು ಮೇನ್ ಹುರುಳಿ ಮತ್ತೆ ಬಾರ್ಲಿ ಹಾಕಿರುವಂತದ್ದು. ಅದ್ರ ಮಿಶ್ರಣ ಆಗಿರ್ಬೋದು ಸರ್. ಅದು ಬ್ರಾಹ್ಮಿ. ಒಂದಲಗ. ಸರ್ ಇದು ಒಂದೊಂದು ವಿಷಯದಾದಂತ ಅದರದೇ ಆದಂತ ಮೌಲ್ಯತೆಯನ್ನ ಕಾಪಾಡ್ಕೊಂಡಿದೆ. ಈಗ ನಮ್ಗೆ ಕೆಲವೊಂದು ಚರಕದಲ್ಲಾಗಿರ್ಬೋದು, ಸುಶ್ರುತದಲ್ಲಾಗಿರ್ಬೋದು, ಅಷ್ಟಾಂಗ ಹೃದಯದಲ್ಲಾಗಿರ್ಬೋದು, ಎಲ್ಲದ್ರಲ್ಲೂ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ಇದನ್ನ ನೀವು ಪ್ರಮೇಹವನ್ನ ಕಮ್ಮಿ ಮಾಡ್ಕೋಬಹುದು. ಈ ತರ ಮೆನ್ಷನ್ ಆಗಿರೋದ್ರಿಂದ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಲೈಕ್ ಮನೆಯಲ್ಲಿ ಪ್ರತಿನಿತ್ಯ ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಕ್ಕಾಗಲ್ಲ, ಸಹಜವಾಗಿ ಮನೇಲಿ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾವು ಮಾಡಿರೋಂತ ಶುಗರ್ ಕೇರ್ ಪೌಡರ್ ನೀವು ಮನೇಲಿ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ. ಇದು ಅದಕ್ಕಾಗಿ ಮಾಡ್ಬಿಟ್ಟಿರಿ. ಸೊ ಇದು ನೀವು ಸಹ ಕೊಡ್ಬೋದು. ನೀವು ನಂಬರ್ ಡಿಸ್ಪ್ಲೇ ಮಾಡಿದ್ರೆ. ಓಕೆ, ಸೊ ಇವಾಗ ನಮಗೆ ಅದ್ರ ಬಗ್ಗೆ ಹೇಳಿ. ಉತ್ತರ ಭಾರತದಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು. ಹೌದು ಸರ್. ಇದು ಹರಳಿ ಎಲೆ, ಬೇವಿನ ಎಲೆ, ಹಾಗಲಕಾಯಿ. ಸೊ ಇದನ್ನ ನಾವು ಚಟ್ನಿ ರೂಪದಲ್ಲಿ ಮಾಡ್ಕೊಳ್ಳೋದು. ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ಒಂದು ಟಬ್ಗೆ 4-5 ಲೀಟರ್ ತಣ್ಣೀರು ಅಥವಾ ಬಿಸಿನೀರು ಯಾವ್ದನ್ನಾದ್ರೂ ಹಾಕಿ ಎಳೆ ಬಿಸಿಲಲ್ಲಿ ಅವರು ತುಳಿತಾ ಇದ್ರೆ ಬಾಯಿಗೆ ಬರುತ್ತೆ ಸರ್. ಆ ವಿಷ ಬಾಯಿಗೆ ಬರುತ್ತೆ ಹಂಗೆ ಒಳಗಿಂದ. ಹೌದು, ನರಗಳ ಸ್ಕಿನ್ ಮುಖಾಂತರ ಒಳಗೆ. ಇದನ್ನ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸಿ ಸರ್. ಈಗ ಹಾಗಲಕಾಯಿ ಕಟ್ ಮಾಡಿರೋಂತ ಹಾಗಲಕಾಯಿ ನೋಡ್ತಾ ಇದ್ದೀವಿ. ಕಟ್ ಮಾಡಿರೋಂತ ಹಾಗಲಕಾಯಿನ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಹರಳಿ ಎಲೆ, ಈ ಎಲೆನ ಸ್ವಲ್ಪ ಕಟ್ ಮಾಡಿದ್ರು ಹಾಕೋಬಹುದು, ಇಲ್ಲ ಹಿಂಗಾದ್ರೂ ಹಾಕೋಬಹುದು. ಸರ್ ಇದೆಲ್ಲ ನೀವು ತೊಳೆದೇ ಯೂಸ್ ಮಾಡಬೇಕು. ಪ್ರತಿಯೊಂದು ನೀಟಾಗಿ ತೊಳ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದು ಹಿಡಿ. ಒಂದು ಹಿಡಿ. ಇದು ಸರ್ ಒಂದು ಹಾಗಲಕಾಯಿ ತಗೊಂಡ್ರೆ ಸಾಕಾಗುತ್ತೆ. ಈಗ ಚಟ್ನಿ ರೀತಿ ಮಾಡ್ಕೊಂಡು ಬರೋಣ ಸರ್. ಈಗ ರುಬ್ಕೊಂಬಂದ್ರಿ, ಈ ತರ ಪೇಸ್ಟ್ ಮಾಡ್ಕೋಬೇಕಲ್ರಿ ಸರ್? ಇದು ಈ ತರ ಪೇಸ್ಟ್ ಮಾಡ್ಕೋಬೇಕು ಸರ್. ವಾರದಲ್ಲಿ ಒಂದಿನ ಮಾಡ್ಕೊಂಡ್ರೆ ಸಾಕು ಸರ್. ಒಂದಿನ ಕಾಲು ಇಟ್ಕೋಬೇಕು ಹಂಗೆ. ಸೊ ವಾರಕ್ಕೆ ಒಂದ್ಸಲ ಈ ತರ ನಾವು ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಒಳ್ಳೇದು. ಆಯ್ತು, ಪೇಸ್ಟ್ ರೆಡಿ ಆಗಿದೆ ಸರ್. ಈಗ ನೆಕ್ಸ್ಟ್ ಏನಂತ ತೋರಿಸಿ. ಇದು ಫುಲ್ ಹಾಕೊಂಡ್ಬಿಡ್ಬೇಕು. ಹೌದು.
ಸರ್ ಕಾಲು ಅಳತೆಗೆ ಮಾಡ್ಕೋಬಹುದು. ಅಂದ್ರೆ ಕಾಲ್ ನೆನೆ ಹಿಡಿಯೋದಕ್ಕೆ ಪಾದ ಮಾತ್ರ ಮುಳುಗ ಪಾದ ಮುಳುಗುವಂಥದ್ದು. ಹಾ ಹಾ. ಹ್ಮ್ ಸೊ ಈ ತರ ತುಳಿತಾ ಇರ್ಬೇಕು ಸರ್. ಅಂದ್ರೆ ಎಳೆ ಬಿಸಿಲಲ್ಲಿ ಅವ್ರು ತೋರಿಸಿರೋಂಥದ್ದು ಎಳೆ ಬಿಸಿಲಲ್ಲಿ ಮಾಡ್ತಾ ಇದ್ರೆ ತುಂಬಾನೇ ಬೆನಿಫಿಟ್ಸ್ ಪಡ್ಕೋಬಹುದು ಅಂತ. ಎಷ್ಟೊತ್ತು ತುಳಿಬೇಕು ನಿಂಗೆ? ಸರ್ ಅವ್ರಿಗೆ ಫೀಲ್ ಆಗುತ್ತೆ, ಬಾಯಿಗೆ ಬರುತ್ತೆ, ವಿಷ ಬರುತ್ತೆ. ಬಾಯಲ್ಲಿ ವಿಷ ಬರುತ್ತೆ? ಹೌದು. ಹಾ ಓಕೆ ಓಕೆ. ಬಾಯಲ್ಲಿ ವಿಷ ಬರೋವರೆಗೆ ಎಳೆ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ ವಿಟಮಿನ್ ಡಿ ಸಿಗುತ್ತಲ್ಲ ಸರ್. ಕರೆಕ್ಟ್, ಬಾಯಲ್ಲಿ ವಿಷ ಬರೋವರೆಗೆ ತುಳಿಬೇಕು ಅಷ್ಟೇ. ಅಪ್ರಾಕ್ಸಿಮೇಟ್ಲಿ ಒಂದು 25 ರಿಂದ 35 ನಿಮಿಷ ತಗೋಬಹುದು ಅಷ್ಟೇ. ಶುಗರ್ಗೆ ಸ್ವಲ್ಪ ಹೌದು ಇದಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ವಾರಕ್ಕೊಂದ್ಸಲ ಮಾಡ್ಬೇಕು ನೋಡ್ರಿ. ಸೊ ನೀವಾಗಿ ಖುದ್ದಾಗಿ ನಿಂತ್ಕೊಂಡು ತುಳಿದು ತೋರಿಸಿದ್ರಿ, ಮನೇಲೆ ಪರಿಹಾರ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಲ್ವ ಸರ್? ಅದಕ್ಕೋಸ್ಕರ ತೋರಿಸಿದೀರಾ. ಒಳ್ಳೇದಾಗ್ಲಿ, ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನೇಚರ್ ಸ್ವಿಂಗ್ಗೆ ಬಂದು ವಿಡಿಯೋ ಶೂಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗೋ ತರ ಮಾಡಿದಿರಾ. ಥ್ಯಾಂಕ್ ಯು ಸರ್. ನಿಮಗೂ ಧನ್ಯವಾದ. ಇಷ್ಟು ವೀಕ್ಷಕರಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ಆರೋಗ್ಯವಾಗಿ ಜೀವನ ನಡೆಸೋದಕ್ಕೋಸ್ಕರ ಹೆಲ್ಪ್ ಮಾಡ್ತಿದ್ರಿ. ನಿಮ್ಗೆ ಒಳ್ಳೇದಾಗ್ಲಿ. ನಂಬರ್ ಡಿಸ್ಪ್ಲೇ ಮಾಡ್ಲತ್ತೀವಿ, ಕಾಲ್ ಮಾಡ್ಕೊಂಡು ನೀವೇ ಮಾತಾಡ್ಕೊಂಡು ತಗೊಳ್ಳಿ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.